ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಾಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನಲ್ಲಿ ನೋಡ್ಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು DSA ಲ್ಯಾಬ್ ಎಕ್ಸ್ಟರ್ನಲ್ ಏನಿದೆ, ಸೊ ಈ ಒಂದು ನಾಳೆ ಮಾರ್ಚ್ 18th ಇಂದ ನಿಮ್ಮ ಒಂದು ಎಕ್ಸ್ಟರ್ನಲ್ ಲ್ಯಾಬ್ಗಳ ಸ್ಟಾರ್ಟ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಈ ಒಂದು DSA ಲ್ಯಾಬ್ದ ಒಂದು ವೈವಾ ಕ್ವಶನ್ಸ್ಗಳೇನಿದ್ದಾವೆ, ಸೊ ಪ್ಲೀಸ್ ನಮಗೆ ಒಂದು ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನಮಗೆ ಪ್ರೊವೈಡ್ ಮಾಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತಂದರೆ ಪ್ರೋಗ್ರಾಮ್ ವೈಸ್, ಸೊ ನಿಮಗೆ ಟೋಟಲ್ 12 ಪ್ರೋಗ್ರಾಮ್ಸ್ ಇದೆ DSA. ಸೊ ಪ್ರೋಗ್ರಾಮ್ ವೈಸ್ ನಿಮಗೆ ವೈವಾ ಕ್ವಶನ್ಸ್ನ ನಾವು ಪ್ರೊವೈಡ್ ಮಾಡ್ತಿದ್ದೇವೆ. ಸೊ ಕ್ವಶನ್ಸ್ ಜೊತೆ ಆನ್ಸರ್ ಕೂಡ ಪ್ರೊವೈಡ್ ಮಾಡ್ತಿದ್ದೇವೆ. ಸೊ ಇಲ್ಲಿ ನೋಡ್ಬೋದು ನೀವು ಪ್ರೋಗ್ರಾಮ್ 1ನಲ್ಲಿ ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ವಾಟ್ ಈಸ್ ಆ್ಯನ್ ಅರೇ, ಸೊ ಅರೇ ಡೆಫಿನೇಷನ್ಸ್ ಆನ್ಸರ್, ಸೊ ವಾಟ್ ಈಸ್ ಎ ಸ್ಟ್ರಕ್ಚರ್. ಸೊ ಈ ಥರ ನಿಮಗೆ ಅಪ್ ಟು 12 ಪ್ರೋಗ್ರಾಮ್ಸ್, ನಿಮ್ಮ ಒಂದು 12 ಪ್ರೋಗ್ರಾಮ್ದು ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನಿಮಗೆ ನಾನು ಪ್ರೊವೈಡ್ ಮಾಡ್ತಿದ್ದೇನೆ. ಸೊ ಲಿಂಕ್ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ 20 ರೂಪೀಸ್ ನೀವು ಪೇ ಮಾಡಿಬಿಟ್ಟು ಈ PDF ಬೈ ಮಾಡ್ಕೊಳ್ಬೋದು. ಸೊ ಏನೂ ಇಲ್ಲ, ನೀವು ಸಿಂಪ್ಲಿ ಸ್ಟಡಿ ಮಾಡೋದು ಒಂದೇ ಇರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಕ್ವಶನ್ಸ್ಗೆ ಆನ್ಸರ್ಸ್ ಹುಡ್ಕೊಳ್ಳೋದು ನೆಸೆಸರೀಸ್ ಇರಲ್ಲ. ಸೊ ಹಿಂದೆನೂ ಕೂಡ ನಿಮಗೆ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿರ್ಬೋದು, ಫಿಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿರ್ಬೋದು, ಹಿಂದಿನ ವೀಡಿಯೋದಲ್ಲಿ ಇದೇ ರೀತಿ ನಿಮಗೆ ಪ್ರೊವೈಡ್ ಮಾಡಿದ್ದೇನೆ. ಸೊ ನಿಮ್ಮ ಕೆಲಸ ಏನು ಅಂತಂದರೆ ಈ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಿಗುತ್ತೆ, ಬಟ್ ಕಾಸ್ಟ್ ಆಗುತ್ತೆ. ಯಾಕಂತಂದರೆ ನಾವು ಕೂಡ ಅಷ್ಟೊಂದು ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಕ್ವಶನ್ಸ್ ಅಂದರೆ ನಾವು ಫ್ರೀಯಾಗಿ ಕೊಡ್ತೇವೆ. ಸೊ ಆಲ್ರೆಡಿ ಫ್ರೀಯಾಗಿ ಕೊಟ್ಟಿದ್ದೇವೆ ಕ್ವಶನ್ಸು. ನೀವು ಯೂಟ್ಯೂಬಲ್ಲಿ ನಿಮಗೆ ಓನ್ಲಿ ಕ್ವಶನ್ಸ್ ಬೇಕಿತ್ತಂದರೆ ನಿಮಗೆ ಟೈಮ್ ಇದ್ದರೆ, ಸೊ ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಹುಡುಕ್ತೀವಿ ನೀವೇ ಅಂತಂದರೆ, ಸೊ ಫ್ರೀಯಾಗಿ ನಮ್ಮ ಒಂದು ಯೂಟ್ಯೂಬ್ ಈ ಹಿಂದಿನ ವೀಡಿಯೋಗಳಲ್ಲಿ ಕ್ವಶನ್ಸ್ ಬ್ಯಾಂಕ್ ವಿಡಿಯೋ ಇದೆ. ಸೊ ಹೋಗಿ ನೀವು ಕ್ವಶನ್ಸ್ನ ತೆಗೆದುಕೊಂಡು ನೀವೇನು ಆನ್ಸರ್ಸ್ ಹುಡುಕಿ ಆರಾಮ್ಸೆ ಫ್ರೀಯಾಗಿ ತೆಗೆದುಕೊಳ್ಬೋದು. ಬಟ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಬೇಕಂದರೆ ಸೊ ನೀವು ಕಾಸ್ಟ್ ಕೊಡಲೇಬೇಕಾಗತ್ತೆ. ಸೊ ಯಾಕಂದರೆ ನಾವು ಅಷ್ಟೊಂದು ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಅಷ್ಟೊಂದು ಆನ್ಸರ್ಸ್ನ ಫೈಂಡ್ ಮಾಡಿರ್ತೇವೆ. ಸೊ ಅದಕ್ಕೆ ಒಂಚೂರು ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ಹಾಗಾಗಿ ಸೊ ಈ ಒಂದು PDF ಅವೈಲೇಬಲ್ ಇರುತ್ತೆ, ಓನ್ಲಿ 20 ರೂಪೀಸ್. ಸೊ ನೀವೇನಿಲ್ಲ, ಸಿಂಪ್ಲಿ ತೆಗೆದುಕೊಳ್ಳೋದು, ಓದೋದು, ಆರಾಮಾಗಿ ಎಕ್ಸಾಮ್ ಬರೆಯೋದು, ಇದಿಷ್ಟೇ. ಸೊ ಓದೋದು ಬಿಟ್ಟರೆ ನಿಮಗೆ ಬೇರೆ ಯಾವುದೂ ಇರೋಲ್ಲ. ಸೊ ಆಲ್ರೆಡಿ ಹಿಂದಿನಗಳಲ್ಲಿ ಯಾರ್ಯಾರು PDF ತೆಗೆದುಕೊಂಡಿದ್ದೀರಿ 20 ರೂಪೀಸ್ ಕೊಟ್ಟು, 50 ರೂಪೀಸ್ ಕೊಟ್ಟು, ಸೊ ಈ ಥರ ಎಲ್ಲ, ಸೊ ಆ ಒಂದು ವಿಡಿಯೋ ಮೇಲೆ ಆ ಒಂದು ಕಾಸ್ಟ್ ಡಿಪೆಂಡ್ ಆಗಿದೆ. ಸೊ ಅವ್ರುಗಳೆಲ್ಲ ಇವಾಗ ಈಸಿ ಏನಂತಂದರೆ ಸಿಂಪ್ಲಿ ಈ PDF ರೆಫರ್ ಮಾಡೋದು, ಓದೋದು, ಕ್ವಶನ್ಸ್ ವಿತ್ ಆನ್ಸರ್ಸ್ ಹೇಗೆ ಕೊಟ್ಟಿರ್ತೀವಿ. ಸೊ ಸಿಂಪ್ಲಿ ಓದೋದು ಅಷ್ಟೇ ಇರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಆನ್ಸರ್ಸ್ ಹುಡುಕ್ಲಿಕ್ಕೆ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಸೊ ಅಲ್ಲಿ ನೀವು ಪೇ ಮಾಡಿಬಿಟ್ಟು ನೀವು PDF ತಗೊಂಡು ರೆಫರ್ ಮಾಡಿ ಓದ್ಕೊಳ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.